ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಬಗಲ ಖಾನಾಪುರದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಕನ್ನಡಾಂಬೆಯ ಭುವನೇಶ್ವರಿ ದೇವಿಗೆ ಶಾಲೆಯ ಎಸ್ಟಿಎಂಸಿಯ ಅಧ್ಯಕ್ಷರಾದ ಖಾನಾಪುರದಯ್ಯ ಸದಸ್ಯರಾದ ಎಚ್ ವೀರೇಶ್ ಪೂಜಾರಿಯವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಹಾಗೂ ಶಾಲಾ ಕನ್ನಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಕನ್ನಡ ಹೆಗಲು ಹೊದಿಕೆ ಹಾಕಿದರು. ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ ಡಾಕ್ಟರ್ ಬಿರಾದರ್ ಸರ್ ಬಹಳ ಅಚ್ಚುಕಟ್ಟಾಗಿ ಕನ್ನಡ ನಾಡನುಡಿಯ ಬಗ್ಗೆ ಮಾತನಾಡಿದ್ದಾರೆ. ಅವರ ಮಾತಿನಲ್ಲಿ ಬಹಳ ಸತ್ಯವಿದೆ. ಅವರು ಉತ್ತಮ ವಾಗ್ಮಿಗಳು. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಲ್ಲಿ ಅವರ ಸೇವೆ ನಾವು ಯಾರೂ ಮರೆಯುವಂತಿಲ್ಲ. ತಮ್ಮ ಕಡೆಯಿಂದ ಎಲ್ಲರಿಗೂ ಕನ್ನಡದ ಹೆಗಲು ಪಟ್ಟಿಯನ್ನ ಹಾಕಿದ್ದಾರೆ. ಅವರಿಗೆ ಧನ್ಯವಾದಗಳು ಎಂದು ಹೇಳಿ ಕನ್ನಡ ರಾಜ್ಯೋತ್ಸವದ ಆಚರಣೆ, ಕನ್ನಡ ನಾಡನುಡಿಗಾಗಿ ದುಡಿದ ಮಹನೀಯರ ಸ್ಮರಣೆ ಹಾಗೂ ವಿದ್ಯಾರ್ಥಿಗಳು ಕನ್ನಡ ಭಾಷೆ ಹೆಚ್ಚು ಕಲಿಯುವುದರಿಂದ ನಮ್ಮ ದಿನನಿತ್ಯದ ಓದಿಗೆ ಆಗುವ ಅನುಕೂಲತೆಗಳ ಕುರಿತು ಮಾತನಾಡಿದರು. ನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕವಿವಾಣಿಯಂತೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಬದುಕು ಜಾನಪದ. ಆದ್ದರಿಂದ ಕನ್ನಡಿಗರಾದಂತ ನಾವು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕು. ಅರದಿ ಹಂಚಿ ಹೋಗಿದ್ದ ಕನ್ನಡ ನಾಡನ್ನ ಹಲವಾರು ಮಹನೀಯರ ಹೋರಾಟದ ಪ್ರತಿಫಲವಾಗಿ ನಮ್ಮದು ಮೈಸೂರು ರಾಜ್ಯವಾಗಿ ಒಂದುಗೂಡಿತು. ನಂತರ 1973ರಲ್ಲಿ ಅದನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಆಡೋಕೆ ಕೋಟಿ ಭಾಷೆ, ಕಲಿಯೋಕೆ ಮಾತ್ರ ಕನ್ನಡ ಭಾಷೆ ಎಂಬುದನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬುದನ್ನ ನಾವು ಅರ್ಥ ಮಾಡಿಕೊಂಡು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಸಮೃದ್ಧಿಗೊಳಿಸುವುದು ಪ್ರತಿಯೊಬ್ಬರ ಕನ್ನಡಿಗರ ಕರ್ತವ್ಯವಾಗಿದೆ. ಬೇರೆ ಭಾಷೆ ಕಲಿಯಲು ನನ್ನ ಅಭ್ಯಂತರವೇನಿಲ್ಲ. ಆದರೆ ಮಾತೃಭಾಷೆಯನ್ನ ಯಾರೂ ಮರೆಯಬಾರದು, ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕೆಂದು ಹೇಳಿದರು. ಪದ್ಮಾವತಿ ಮತ್ತು ಸಾವಿತ್ರಿ ಸುದ್ದಿಕೆಯರು ರಾಜ್ಯೋತ್ಸವದ ಕಾರ್ಯಕ್ರಮದ ಹಿನ್ನೆಲೆ ಕನ್ನಡ ಭಾಷೆ ಬೆಳವಣಿಗೆಗಾಗಿ ಮಾಡಬೇಕಾದ ಕಾರ್ಯಗಳು, ಮಾತೃಭಾಷೆಯ ಮಹತ್ವ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ನಫೀಸ್ ಅಂಜುಮ್, ಅನಿತಾ ಎನ್, ಸರಸ್ವತಿ ಹಾಗೂ ಶಾಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಬಿಎಡ್ ಪ್ರಶಸ್ತಿ ರಾಧಿಕಾ ಸ್ವಾಗತಿಸಿದರು. ಮೌನಮ್ಮ ವಂದಿಸಿದರು. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಲ್ಲಿ ನವೋದಯ SRK ಬಿಎಡ್ ಪ್ರಶಿಕ್ಷಣಾರ್ಥಿಗಳು, ಸಿಬ್ಬಂದಿ ನೀಲಕಂಠ ಕಾರ್ಯನಿರ್ವಹಿಸಿದರು. ನಮ್ಮ ಬಿರಾದಾರ್ ಸರ್ ಅವರು ಏನೆಲ್ಲ ಮಾತಾಡಬೇಕಾಗಿತ್ತು ಎಲ್ಲವನ್ನು ಮೊದಲೇ ಹೇಳ್ಬಿಡ್ತಾರ. ಅವರು ಯಾವುದನ್ನು ನಮಗೆ ಉಳಿಸೋದಿಲ್ಲ. ಅವರ ಇವತ್ತು ಹೃದಯ ತುಂಬಿದಂತ ಮಾತುಗಳು ಬಂದು ಇವತ್ತು ಯಾವುದು ಕೃತಕ ಮಾತು ಅಂತ ಅನಿಸಲೇ ಇಲ್ಲ ನನಗೆ. ಹೆಂಡತಿ ಹೋಗ್ಲಿ, ಹೆಂಡ ಹೋಗ್ಲಿ, ಕನ್ನಡ ಪದಗಳೊಂದೇ ಇರಲಿ. ಇನ್ನೂ ಒಂದು ಮುಂದುವರೆದ ನೆನಪು ಹೊರಿರ್ಬೇಕು. ಅದೇ ರಾಜರತ್ನಂ ಅವರು ಬಾಯಿ ಕನ್ನಡ ಮಾತಾಡಬೇಡ್ರಿ ಅಂತ ಬಾಯಿ ಹೊಲಿದ್ರು ಕೂಡ ನಾನು ಮೂಗಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಅವರು. ಅಂತ ಅದ್ಭುತ ಸಾಹಿತಿಗಾರರು, ಭಾರತದ ಶ್ರೇಷ್ಠ ಸಾಹಿತಿಗಾರರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಇಡೀ ಅಖಂಡ ಸ್ವಾಗತವನ್ನ ಕೋರುತ್ತಾ ತಮಗೆ ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯ ಹರಿದು ಹಂಚಿ ಹೋಗಿತ್ತು. ಮುಂಬೈ ಕರ್ನಾಟಕ, ಮೈಸೂರು ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಗೋವಾ ಕರ್ನಾಟಕ, ಈ ರೀತಿಯಾಗಿ ಹಲವಾರು ಭಾಗಗಳಲ್ಲಿ ಹಂಚಿ ಹೋಗಿದ್ದಂಥ ಹಲವಾರು ವಿವಿಧ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದ ಪ್ರಾಂತಗಳು ಇದ್ದು, ತದನಂತರ ಕರ್ನಾಟಕದ ಏಕೀಕರಣದ ಸಲುವಾಗಿ ಹಲವಾರು ಹೋರಾಟವನ್ನ ನಡೆದವು. 1950ರಲ್ಲಿ ಎಲ್ಲ ರಾಜ್ಯಗಳ ಏಕೀಕರಣ ಆದ ಮೇಲೆ
ನಾವು ಗಣರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡಿದೆವು. ತದನಂತರ ಇಡೀ ನಮ್ಮ ಭಾಗವು ಒಂದು ಭಾಗ ಕರೆಯಲ್ಪಟ್ಟಿದ್ದು 1956 ಆಗಿನ ಮೈಸೂರು ರಾಜ್ಯ ಎಂದು ನಮ್ಮ ರಾಜ್ಯಕ್ಕೆ ಕರೆಯುತ್ತಿದ್ದರು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ ಅರಸು ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 1973ರಲ್ಲಿ ಮೈಸೂರು ರಾಜ್ಯದ ನಾಮಕರಣ ಬದಲಾವಣೆ ಮಾಡಿ ಕರ್ನಾಟಕ ಎಂದು ಪುನಃ ನಾಮಕರಣ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಒಂದು ಪ್ರಮುಖ ರಾಜ್ಯವಾಗಿ ಕಾರ್ಯವನ್ನು ನಿರ್ವಹಿಸಿದ್ದು. ಕನ್ನಡ ಭಾಷೆ ಕನ್ನಡಿಗರ ಹೃದಯ ಭಾಷೆ. ಅಣ್ಣ ವಿಶೇಷವಾಗಿ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಹಾಗೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡನ್ನು ಮೆಟ್ಟಬೇಕು. ಕಲಿಯಕ್ಕೆ ನೂರಾರು ಭಾಷೆ, ಆಡೋಕೆ ಮಾತ್ರ ಅದು ಕನ್ನಡ ಭಾಷೆ, ನಮ್ಮ ಭಾಷೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲಾದರೂ ಇರು, ಎಂತಾದರೂ ಇದು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಭಾರತೀಯ ಹೆಮ್ಮೆಯ ಪುತ್ರಗೆಂತವ ಕರ್ನಾಟಕ ಮಾತೆ, ನೀನು ಗಂಧದ ಬೀಡು, ಚಂದದ ಬೀಡು, ಹಲವಾರು ಸಂಪತ್ತನ್ನು ಒಳಗೊಂಡಿರುವಂತಹ ನಾಡು ಈ ನಮ್ಮ ಕನ್ನಡ ನಾಡು. ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತ ನಾಡು ಯಾವುದಂದ್ರೆ ಅದು ಕನ್ನಡ ನಾಡು, ಕರ್ನಾಟಕದ ನಾಡು. ಕರ್ನಾಟಕ ರಾಜ್ಯ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದ್ ಕಡೆ ಹೇಳ್ತಾನ GP ರಾಜರತ್ನಂ, ಖ್ಯಾತ ಕವಿಗಳು, ಹೆಂಡತಿ ಹೋಗ್ಲಿ ಹೆಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ ಹೆಂಡ ಹೋಗ್ಲಿ, ಕನ್ನಡ ಪದಗಳು ಮಾತ್ರ ಇರಲಿ. ನೋಡಿ, ಭಾಷೆಯ ಬಗ್ಗೆ ಎಷ್ಟು ಅಭಿಮಾನಿ ಇದೆ. ನಾವು ಆಡುವ ಭಾಷೆ ಅದು ಹೃದಯದ ಭಾಷೆ, ಮಾತೃಭಾಷೆ, ತಾಯಿಯ ಭಾಷೆ ಕನ್ನಡ. ಹಲವಾರು ಕವಿಗಳು ಪ್ರಾರಂಭದಲ್ಲಿ ಹೇಳಿದ ಹಾಗೆ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತ ಅತ್ಯಂತ ಶ್ರೀಮಂತ ಭಾಷೆ. ಅಲ್ಮಡಿ ಶಾಸನದ ಹಿಡಿದು ನೂರಾರು ಸಾವಿರಾರು ಇತಿಹಾಸವನ್ನ ಹೊಂದಿರುವಂತ ಭಾಷೆ ಕನ್ನಡ. ಕನ್ನಡ ರಾಜ್ಯದಲ್ಲಿ ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಶ್ರೀಕೃಷ್ಣ ದೇವರಾಯರು, ಹೀಗೆ ಹಲವಾರು ಪ್ರಸಿದ್ಧ ರಾಜರು ನಮ್ಮ ಭಾಗವನ್ನ ಆಡಳಿತ ಮಾಡಿದರು. ವಿಶೇಷವಾಗಿ ಮೈಸೂರು ರಾಜರ ಒಡೆಯರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡುವುದರ ಮೂಲಕ ಕನ್ನಡದ ಭಾಷೆಗಾಗಿ, ಸಮೃದ್ಧಿಗಾಗಿ, ಬೆಳವಣಿಗೆಗಾಗಿ, ಬುದ್ಧಿಗಾಗಿ ಅವರು ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡಿದರು. ಬಹಳಷ್ಟು ಸಲ ಹೇಳ್ತಿರ್ತೀರಿ ಮಕ್ಕಳಿಗೆ, ತೆಲುಗು ಮಾತಾಡ್ತೀರಿ, ದಯವಿಟ್ಟು ಕನ್ನಡ ಮಾತಾಡ್ರಿ, ದಯವಿಟ್ಟು ಕನ್ನಡ ಮಾತಾಡ್ತಾರೆ. ಹಿಂಗೆ ಬೇರೆ ಭಾಷೆ ಕಲಿಯುವುದು ನನಗೆ ಬೇಡ ಅನ್ನುವುದಿಲ್ಲ, ಬೇರೆ ಭಾಷೆ ಕಲೀಲಿಕ್ಕೆ ಹೇಳುವುದಿಲ್ಲ. ನಮ್ಮ ಭಾಷೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕು. ಎತ್ತ ತಾಯಿಗೆ ರೇಷ್ಮೆ ಸೀರೆ ಉಡಿಸಬೇಕು, ಆದರೆ ನೀವು ಪಕ್ಕದ ಮನೆಯ ತಾಯಿಗೆ ರೇಷ್ಮೆ ಸೀರೆ ಉಡಿಸಿರಿ ಹೆಂಗ? ಎತ್ತ ತಾಯಿಗೆ ರೇಷ್ಮೆ ಸೀರೆಯನ್ನು ಉಡಿಸಬೇಕು. ಆದ್ರೆ ಕೆಲವು ಇಲ್ಲಿ ನೋಡ್ತಿದ್ದೇನೆ, ಬೇರೆ ಭಾಷೆಯ ಪ್ರಭಾವದಿಂದ ಪಕ್ಕದ ತಾಯಿಗೆ ರೇಷ್ಮೆ ಸೀರೆ ಉಡಿಸಿ ಇಲ್ಲಿ ನಮ್ಮ ತಾಯಿಗೆ ಅರುಕು ಸೀರೆ ಉಡಿಸುವುದು ಬೇಡ. ಹೆಂಡತಿ ಹೋಗ್ಲಿ ಹೆಂಡ ಹೋಗ್ಲಿ ಕನ್ನಡ ಪದಗಳು ಇರುವಂತಹ JP ರಾಜರತ್ನಮರ ಮಹತ್ವವನ್ನು ಕೇಳಿದಾಗ, ಕುವೆಂಪು ಬರೆದಿರುವಂತಹ ನಾಡಗೀತೆಯ ಇಡೀ ಕರ್ನಾಟಕದ ವೈಭವವನ್ನು ನೋಡಿದಾಗ ನಮ್ಮ ಭಾಷೆ ಶ್ರೀಮಂತ ಭಾಷೆ, ಹಲವಾರು ಜ್ಞಾನಿಗಳನ್ನ, ಸಾಹಿತ್ಯಗಳನ್ನ, ಜೊತೆಗೆ ಶರಣರು ಹೊಂದಿರುವಂತಹ ನಾಡು ಸಂಪತ್ತಿದೆ, ಅನ್ನ ಸಂಪತ್ತಿದೆ.
ಎಲ್ಲ ಸಂಪನ್ಮೂಲ ಖನಿಜಗಳು ಸಿಗುವುದು ಕರ್ನಾಟಕದಲ್ಲಿ. ಅದನ್ನು ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತ ಪ್ರತಿಯೊಂದು ಆಡಳಿತ ಭಾಷೆಯನ್ನ ಕನ್ನಡದಲ್ಲೇ ಮಾತನಾಡಿ, ಕನ್ನಡದಲ್ಲಿ ಸಂದೇಶವನ್ನು ಕಳಿಸಿ, ಕನ್ನಡದಲ್ಲೇ ನಿಮ್ಮ ಪತ್ರ ವ್ಯವಹಾರ ಮಾಡಿ ಅಂತ ಹೇಳಿ ಅದಕ್ಕೆ ಒಂದು ಸಂದೇಶವನ್ನ, ಆದೇಶವನ್ನ ಮಾಡಿದ್ದಾರೆ. ಸಮೃದ್ಧಿಗಾಗಿ ನಾವೆಲ್ಲ ಕೈ ಜೋಡಿಸೋಣ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಇವತ್ತ 70 ಮಂದಿಗೆ, ಅಂದ್ರೆ ನಾವು 70ನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡುವ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡಲಾಗುತ್ತದೆ. ನಮ್ಮ ರಾಯಚೂರು ಜಿಲ್ಲೆಯಿಂದ 2 ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ. ಅವರೆಲ್ಲರಿಗೂ ವೇದಿಕೆ ಮೇಲೆ ಕುಂತಿರುವಂತಹ ಎಲ್ಲ ಗಣ್ಯರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನ ಕನ್ನಡ ನಾಡ ನುಡಿ ಎಲ್ಲದ ಕುರಿತು ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಗೌರವಿತ SNMC ಅಧ್ಯಕ್ಷರಿಗೂ, ಸದಸ್ಯರಿಗೂ, ಶಾಲೆಯ ಮುಖ್ಯ ಗುರುಗಳಿಗೂ, ಜೊತೆಗೆ ಶಾಲೆಯ ಶಿಕ್ಷಕರಿಂದಕ್ಕೂ ಮತ್ತು ತಮ್ಮೆಲ್ಲರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮತ್ತೇನೆ. ಜೈ ಕನ್ನಡಾಂಬೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.